Hi, hello friends, welcome back to Success Zone YouTube ಚಾನಲ್. ಫ್ರೆಂಡ್ಸ್, ಸೊ 100% ಒಳಗಡೆ ನಮ್ಮದು ಪ್ಯಾರಾಮೆಡಿಕಲ್ ಬೋರ್ಡು 90% ಯಾವುದು ಥರ್ಡ್ ಇಯರ್ಸ್ ಸ್ಟೂಡೆಂಟ್ಸ್ದು ರಿಸಲ್ಟ್ನ ರಿಲೀಸ್ನ ಮಾಡಿದೆ. ಇನ್ನು 10% ಇವತ್ತು ಕೂಡ ಪ್ರಾಬ್ಲಮ್ ಇರೋದು. ಈ ಪ್ರಾಬ್ಲಮ್ಮು ಈ ಸ್ಯಾಟರ್ಡೆ ಒಳಗಡೆ ಎಲ್ಲ ಪ್ರಾಬ್ಲಮ್ನ ರಿಸಾಲ್ವ್ನ ಮಾಡ್ತೀನಿ ಅಂತ ನಮ್ಮ ಪ್ಯಾರಾಮೆಡಿಕಲ್ ಬೋರ್ಡ್ದವ್ರು ನಮ್ಗೆ ಒಂದು ಯಾವುದೋ ಮೆಸೇಜ್ನ ಕಳಿಸಿದ್ದಾರೆ. ಸೊ ಫ್ರೆಂಡ್ಸ್, ಸೊ ಇವಾಗ ಯಾರ್ಯಾರು ಕೋರ್ಸ್ ಕಂಪ್ಲೀಟ್ ಆಗಿದೆಯೋ ಸೊ ಅವ್ರು ನೀವು ಇಂಟರ್ನ್ಶಿಪ್ಗೆ ಹೋಗೋದಕ್ಕಿಂತ ಮುಂಚೆ ನಿಮ್ದು ಕಾಲೇಜ್ ಏನಾದ್ರು ನಿಯರ್ ಬೈ ಏನಾದ್ರು ಇತ್ತು ಅಂದ ಮೇಲೆ ಸೊ ಒಂದು ರಿಕ್ವೆಸ್ಟಿಂಗ್ ಲೆಟರ್ನ ಬರೆದು ಕೊಟ್ಟು, ಸೊ ಈ ಥರ ನಂದು ಕೋರ್ಸ್ ಕಂಪ್ಲೀಟ್ ಆಗಿದೆ, ಸೊ ನನ್ನ ಡಾಕ್ಯುಮೆಂಟ್ಸ್ನ ರಿಟರ್ನ್ ಮಾಡಿ ಅಂತೇಳಿ ನೀವು ಒಂದು ರಿಕ್ವೆಸ್ಟಿಂಗ್ ಲೆಟರ್ನ ಬರೆದು ಕೊಟ್ಟರೆ ಸೊ ಅಲ್ಲಿರುವಂಥ ಪ್ರಿನ್ಸಿಪಲ್ ಸೊ ನಿಮಗೆ ಮಾಡ್ತಾರೆ ಅಂದಮೇಲೆ ನಿಮ್ಮದು ಡಾಕ್ಯುಮೆಂಟ್ಸ್ನ ನಿಮಗೆ ರಿಟರ್ನ್ ಮಾಡೋ ಚಾನ್ಸ್ ಇರುತ್ತೆ. ಓಕೆನಾ? ಸೊ ಏನೇನು ಡಾಕ್ಯುಮೆಂಟ್ಸ್ ಕೊಡ್ಬೋದು ಅಂತ ನೀವು ಏನಾದರೂ ಏನಾದರೂ ಮಾಡ್ತಿದ್ರೆ ಸೊ ಏನೇನು ಡಾಕ್ಯುಮೆಂಟ್ಸ್ನ ಕೊಡ್ಬೋದು, ನಿಮ್ದು SSLC, PUC, ಫಸ್ಟ್ ಇಯರ್ ಡಿಪ್ಲೊಮಾ, ಸೆಕೆಂಡ್ ಇಯರ್ ಡಿಪ್ಲೊಮಾ, ಆಮೇಲೆ ರಿಲೇಟೆಡ್ ನೀವು ಮತ್ತು ಅಡ್ಮಿಷನ್ ಟೈಮಲ್ಲಿ ಏನೇನು ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಕೊಟ್ಟಿರ್ತೀರೋ ಸೊ ಎಲ್ಲ ಡಾಕ್ಯುಮೆಂಟ್ಸ್ನು ನಮ್ಮ ಪ್ರಿನ್ಸಿಪಲ್ ಏನು ಮಾಡ್ತಾರೆ ನಿಮಗೆಲ್ಲಾನು ರಿಟರ್ನ್ ಮಾಡೋ ಚಾನ್ಸ್ ಇರುತ್ತೆ. ಓಕೆನಾ? ಸೊ ವಿತ್ ಪ್ರೂಫ್ ನಾ ತೋರಿಸ್ತೀನಿ ನೋಡಿ. 23-24 ಸ್ಟೂಡೆಂಟ್ಸ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ರಿಟರ್ನ್ ಸರ್ಕ್ಯುಲರ್. ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ಕೋಬಹುದು ಮೂಲ ದಾಖಲೆಗಳನ್ನು 24/12/24 ಒಳಗೆ ಎಲ್ಲ ಜಿಲ್ಲೆಗಳ ಕಾಲೇಜಿನ ಸಿಬ್ಬಂದಿಗಳು ಕಾಲೇಜಿನ ಪತ್ರದೊಂದಿಗೆ ಹಾಗೂ ಗುರುತಿನ ಚೀಟಿಯೊಂದಿಗೆ ಮಂಡಳಿಗೆ ಭೇಟಿ ನೀಡಿ ಹಿಂಪಡೆಯಬೇಕೆಂದು ಈ ಮೂಲಕ ಎಲ್ಲ ಸರ್ಕಾರಿ ಖಾಸಗಿ ಪ್ಯಾರಾಮೆಡಿಕಲ್ ಕಾಲೇಜಿನವರಿಗೆ ಸೂಚಿಸಲಾಗಿದೆ. 24ನೇ ತಾರೀಕು ಒಳಗಡೆ ನಿಮ್ಗೆ ಮಾಡ್ತಾರೆ. ಲಾಸ್ಟ್ ಮಂತಲ್ಲಿನೇ ನಮ್ಮ ಕಾಲೇಜ್ದವರೆಲ್ಲಾನು ನಮ್ದು ಡಾಕ್ಯುಮೆಂಟ್ಸ್ನ ಆಲ್ರೆಡಿ ಯಾವುದು ಪ್ಯಾರಾಮೆಡಿಕಲ್ ಬೋರ್ಡ್ ಕಡೆಯಿಂದ ಆಲ್ರೆಡಿ ತೊಗೊಂಡು ಹೋಗಿದ್ದಾರೆ. ಸೊ ನೀವು ಮಾಡಬೇಕಾಗಿರೋದಿಷ್ಟೇ. ಸೊ ನೀವು ಯಾವಾಗ ಫ್ರೀ ಇರ್ತೀರೋ ಸೊ ಆವಾಗ ಹೋಗಿ ಕಾಲೇಜಿಗೆ ಹೋಗಿ ಪ್ರಿನ್ಸಿಪಲ್ಗೆ ಮೀಟ್ ಆಗಿ, ಸರ್ ಈ ಥರ ಡಾಕ್ಯುಮೆಂಟ್ಸ್ ರಿಟರ್ನ್ ಮಾಡಿ ಅಂತೇಳಿ ಒಂದು ರಿಕ್ವೆಸ್ಟಿಂಗ್ ಲೆಟರ್ನ ಬರೆದು ಕೊಟ್ಟರೆ ಸೊ ನಮ್ಮದು ಯಾವುದು ನಮ್ಮ ಕಾಲೇಜ್ದವ್ರು ಏನು ಮಾಡ್ತಾರೆ ನಮ್ಗೆ ನಮ್ಮ ಡಾಕ್ಯುಮೆಂಟ್ಸ್ನ ರಿಟರ್ನ್ ಮಾಡೋ ಚಾನ್ಸು ಇರೋದು.